ನೆಕ್ಸ್ಟ್ ಬರೋದು ಯಾವುದು? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಪರ್ಫೆಕ್ಟ್. ಏನನ್ಬೇಕು? ಪರ್ಫೆಕ್ಟ್. 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 ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ಭವಿಷ್ಯ. ಸಿಂಗುಲರ್. ಪ್ಲೂರಲ್. ಇಲ್ಲಿ ಇದು ಏನು ಬರುತ್ತೆ? ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಏನು ಬರುತ್ತೆ ಇಲ್ಲಿ ಅಂದರೆ ವಿಲ್ ಜೊತೆ ಹ್ಯಾವ್ ಬರುತ್ತೆ. ವಿಲ್ ಆರ್ ಶಾಲ್. ನಾವು ಇಷ್ಟು ದಿನ ಮಾಡ್ಕೊಂಡು ಬಂದಿರೋದು ವಿಲ್ ಅಲ್ಲಿನೇ ಮಾಡಿದ್ದೀವಿ, ಸೊ ವಿಲ್ ಅಷ್ಟೇ ಬರೆಯೋಣ. ಹ್ಯಾವ್ ಪ್ಲಸ್ V3. ಗೊತ್ತಾಯ್ತಾ? ಈಗ ನೋಡು, ಅದನ್ನೇ ನಾವು ಈಗ ಸೆಂಟೆನ್ಸಲ್ಲಿ ಮಾಡೋದಾದರೆ ಹೇಗಿರುತ್ತೆ? ಐ ವಿಲ್ ಹ್ಯಾವ್ ರಿಟರ್ನ್. ರೈಟ್ ತೊಗೊತಿದ್ದೀನಿ ನಾನು. ರಿಟರ್ನ್ ಅಂತ ಅಂದರೆ ಏನು ಬರುತ್ತೆ? ನಾನು ಬರೆಯುವೆನು. ನಾನು ಬರೆದಿರುವೆನು. ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇವಾಗ ನಾಳೆ ನೀನು ಇಷ್ಟೊತ್ತಿನಲ್ಲಿ ಏನು ಮಾಡ್ತಿರ್ತೀಯ ಅಂತ ಕೇಳಿದಾಗ, ಅಂದರೆ ಇದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ? ನಾಳೆ ಇಷ್ಟೊತ್ತಿನಲ್ಲಿ ಏನು ಮಾಡ್ತಾ ಇರ್ಬೋದು ಅಂದಾಗ ನಾನು ಬರೆದಿರುವೆನು, ಹೋಮ್ವರ್ಕ್ ಬರೆದು ಮುಗಿಸಿರುವೆನು ಅಂತ ಹೇಳುವಾಗ ಐ ಹ್ಯಾವ್ ರಿಟರ್ನ್, ಐ ವಿಲ್ ಹ್ಯಾವ್ ರಿಟರ್ನ್. ಬರೆದಿರುವೆನು ಅಥವಾ ಊಟ ಮಾಡಿರುವೆನು, ತಿಂದಿರುವೆನು, ಮಲಗಿರುವೆನು, ಆ ಥರ. ವಿ ವಿಲ್ ಹ್ಯಾವ್ ರಿಟರ್ನ್. ನಾವು ಬರೆದಿರುವೆವು. ಹೌದಾ? ಅದೇ ಥರ ಯು ವಿಲ್ ಹ್ಯಾವ್ ರಿಟರ್ನ್. ನೀನು ಬರೆದಿರುವಿ. ಅದೇ ಈ ಕಡೆ ಯು ವಿಲ್ ಹ್ಯಾವ್ ರಿಟರ್ನ್. ನೀವು ಬರೆದಿರುವಿರಿ. ಹ್ಯಾವೇ ಬರುತ್ತೆ, ಇಲ್ಲಿ ಆ್ಯಸ್ ಬರಲ್ಲ. ಪ್ರೆಸೆಂಟ್ ಟೆನ್ಸಲ್ಲಿ ಆ್ಯಸ್ ಅಂತ ಆಗ್ತಾ ಇತ್ತು, ಬಟ್ ಇಲ್ಲಿ ಏನು ಚೇಂಜಸ್ ಆಗಲ್ಲ, ಸೇಮ್ ಇರುತ್ತೆ. ಅವನು ಬರೆದಿರುವನು. ಅವನು ಇರುವನು. ದೇ ವಿಲ್ ಹ್ಯಾವ್ ರಿಟರ್ನ್. ಅವರು ಬರೆದಿರುವನು. ತಗೋ, ಈಗ ಇದನ್ನು ಕಂಪ್ಲೀಟ್ ಮಾಡ್ಕೊಂಬ. ಕಂಟಿನ್ಯೂ ಮಾಡಿದೆ ಇದನ್ನು. ಓಕೆ, ಈ ವಿಲ್ಲಿಂದ ಮುಗಿಸಿದ್ವಿ ನಾವು. ಈಗ ಶಿ ವಿಲ್ ಹ್ಯಾವ್ ರಿಟರ್ನ್. ಅವಳು ಬರೆದಿರುವಳು. ದೇ ವಿಲ್ ಹ್ಯಾವ್ ರಿಟರ್ನ್. ಅವರು ಬರೆದಿರುವರು. ಇಟ್ ವಿಲ್ ಹ್ಯಾವ್ ರಿಟರ್ನ್. ಅದು ಬರೆದಿರುವುದು. ದೇ ವಿಲ್ ಹ್ಯಾವ್ ರಿಟರ್ನ್. ಅವು ಬರೆದಿರುವವು. ಈಗ ಅದನ್ನೇ ನೆಕ್ಸ್ಟ್ ರೀಡ್ ತೊಗೊಂಡಿದೆಯಾ? ಐ ವಿಲ್ ಹ್ಯಾವ್ ರೆಡ್. ರೆಡ್ ಅಂತ ಹೇಳೋದು. ಐ ವಿಲ್ ಹ್ಯಾವ್ ರೆಡ್. ನಾನು ಓದಿರುವೆನು. ವಿ ವಿಲ್ ಹ್ಯಾವ್ ರೆಡ್. ನಾವು ಓದಿರುವೆವು. ಬರ್ದಿಯಲ್ಲಪ್ಪ. ಯಾಕ ರೆಡ್ ಅಂತ ಇರೋದು? ಓದಿರುವೆನೋ ಬಿಟ್ಟು ಮೇಲಿದ್ದು ನೋಡ್ಬಿಟ್ಟೆನಾ? ಮೇಲಿದ್ದು ನೋಡಿ ಅದನ್ನೇ ಬರೆದ್ಬಿಟ್ಟೆ. ಓಕೆ, ಉಳಿದಿದ್ದೆಲ್ಲ ಕರೆಕ್ಟ್ ಇದೆ. ಹೇಳಕ್ಕೆ ಬರಬೇಕು. ಒಂದೆರಡು ಸರಿ ಓದ್ಕೊಂಡು ಬಾ, ಹೋಗು. ಹೇಳಕ್ಕೆ ಬರಬೇಕು ಇವಾಗ ನೆಕ್ಸ್ಟ್.